ಬೆಳಕಿನ ಅಮೃತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸರ್. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಘವೇಂದ್ರ ಸರ್ಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸರ್. ಇನ್ನು ಇಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ಎಲ್ಲ ಮಹಿಳೆಯರನ್ನೇ ತುಂಬಿಕೊಂಡಿದ್ದೀರಾ. ಹುಲಿಯಂತ ಗಂಡು ಮಕ್ಕಳಿಗೆ ಜನ್ಮ ನೀಡದ ಎಲ್ಲ ತಾಯಂದಿರಿಗೂ ಈ ರವಿ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನ ಹುಲಿಯಂತಿದ್ದ ಗಂಡನನ್ನು ನಾನು ಏನು ಅಂದೇ ಇಲ್ಲ. ಇನ್ನು ನೀವೇ ಯಾಕೆ ಅನ್ಕೊಂತೀರಿ? ಇಲಿ ಅಂತ ಅಂದೇ ಇಲ್ಲ, ನೀವು ಅನ್ಕೊಂಡು ನಗಾಕತ್ತೀರಲ್ಲ. ಹುಲಿ ಎಂದಿದ್ದ ಗಂಡನನ್ನು ಹೆಬ್ಬುಲಿ ಅಂತ ಮಾಡಿದ ಅಕ್ಕ ತಂಗಿಯರಿಗೂ ಈ ರವಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನು ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ ರೀ. ಒಂದು ಕಾರ್ಯಕ್ರಮ ಇತ್ತು, ಧಾರವಾಡಕ್ಕೆ ಹೋಗಿದ್ದೆ. ನಾನು ಹೆಂಡತಿ ಫೋನ್ ಮಾಡಿದೆ, ಧಾರವಾಡಕ್ಕೆ ಬಂದಿದ್ದೀನಿ ಕಣೆ, ಏನಾರು ತರಬೇಕಾ? ಓ, ಧಾರವಾಡಕ್ಕೆ ಹೋಗಿದ್ದೀರಾ, ಬರುವಾಗ ಧಾರವಾಡ ಪೇಡ ತಗೊಂಬರ್ರಿ. ಹೌದಾ, ಸರಿ ತರ್ತೀನಿ ಬಿಡು. ಧಾರವಾಡ ಪೇಡ ತಗೊಂಬಂದ್ರಿ. ಇನ್ನೊಮ್ಮೆ ಬೆಳಗಾವಕ್ಕೆ ಹೋದೆ, ಫೋನ್ ಮಾಡಿದೆ, ಬೆಳಗಾವಕ್ಕೆ ಬಂದಿದ್ದೀನಿ, ಏನಾರ ತರಬೇಕಾ? ಅಯ್ಯೋ, ಬೆಳಗಾವದಲ್ಲಿ ಕುಂದ ಫೇಮಸ್ ಅಲ್ರಿ, ಕುಂದ ತಗೊಂಬಣ್ಣಿ. ಸರಿ, ಕುಂದ ತಗೊಂಬಂದೆ. ಇನ್ನೊಂದ್ಸರಿ ಗೋಕಾಕ್ ಹೋಗಿದ್ದೆ, ನಾನು ಫೋನ್ ಮಾಡಿದೆ, ಗೋಕಾಕ್ ಬಂದಿದ್ದೀನಿ ಅಂತ. ಗೋಕಾಕ್ ಕರ್ದನ್ ಫೇಮಸ್ ಅಲ್ರಿ, ಕರ್ದನ್ ತಗೊಂಬಣ್ರಿ. ಸರಿ, ಕರ್ದನ್ ತಗೊಂಬಂದೆ. ಇನ್ನೊಂದ್ಸರಿ ಮುದೋಳಕ್ಕೆ ಹೋಗಿದ್ದೆ, ನಾನು ಫೋನ್ ಮಾಡಿದೆ, ಮುದೋಳಕ್ಕೆ ಬಂದಿದ್ದೀನಿ, ಏನ್ ಮಾಡ್ಲಾ ನಾನು? ಅಲ್ಲ, ಇಲ್ಲಿ ನಾಯಿ ಫೇಮಸ್, ನಾಯಿ ತಗೊಂಬರಲ್ಲ ಒಂದು. ನನಗೆ ಎರಡ ನಾಯಿ ಸಾಕಾಗೋದಿಲ್ಲ ಅಂತ. ಅಲ್ಲ, ನಾಯಿನೇ ಇಲ್ಲ ಕಡೆ ಮನೆಯಲ್ಲಿ ಅಂದೆ. ನೀವಿದ್ದೀರಲ್ಲ, ಬೇಕಾ ನಮಗೆ ಇನ್ನೊಂದು? ಸಾಕು, ನಿಮ್ಮನ್ನೊಬ್ಬನ ಸಾಕ್ತೀನಿ. ಇನ್ನು ಮೊನ್ನೆ ನಾನು ಕೋರ್ಟ್ಗೆ ಹೋಗಿದ್ದೆ. ಕೋರ್ಟ್ನಾಗ ನಮ್ಮ ಊರನ್ನಾರ 3 ಮಂದಿ ಹೆಣ್ಮಕ್ಳು ಕುಂತಿದ್ರು. ನಾ ನೋಡಿದೆ, ಯಾಕ್ರಿ ಇಲ್ಲಿ ಕುಂತಿರಲ್ರಿ ಅಂತಂದೆ. ಇಲ್ಲ ತಮ್ಮ ಕೋರ್ಟ್ನಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಕೋರ್ಟಿಗೆ ಬಂದಿರಿ. ಹೌದ್ರಿ, ಯಾಕ್ರಿ ಏನಾಯ್ತ್ರಿ, ನೀವು ಹೊಸ ಬಂದ್ರೆ ಸರ್ ಬಂದಿಲ್ಲನ್ರಿ ಅಂತಂದೆ. ನಿಮ್ ಸರ್ಗೆ ಡೈವರ್ಸ್ ಕೊಡಾಕ ಬಂದೇನು ನಾನು ಇಲ್ಲಿ ಅಂತ. ಯಾಕ್ರಿ ಏನಾಯ್ತ್ರಿ ಅಂತಂದೆ. ಅಲ್ಲ, ನನ್ನ ಗಂಡ ಡಾಕ್ಟರ್ ಅಂತ ಗೊತ್ತೈತ್ರಿ, ಒಳ್ಳೆ ಇನ್ಕಮ್ ಐತಲ್ರಿ, ಒಳ್ಳೆ ಪಗಾರ ಐತಿ, ಚಲೋ ಐತಲ್ರಿ, ಮತ್ತೇನ್ರಿ ಅಂದೆ. ಮತ್ತೆ ಯಾಕೆ ಡೈವರ್ಸ್ ಕೊಡಕತ್ತೀರಿ? ಏನಾರವಿ, ಏನ್ ಪಗಾರ ತಗೊಂಡು ಏನ್ ಮಾಡ್ತೀವಿ ಹೇಳ? ರಾತ್ರಿ ದವಾಖಾನಿಯಿಂದ ಬರ್ತಾರ, 10-10ವರೆಗೆ ಬರ್ತಾರ, ಊಟ ಮಾಡ್ತಾರ, ಇನ್ನೇನ್ ಮಲ್ಕೋಬೇಕು, ರೂಮ್ ಒಳಗೆ ಬರ್ತಾರ, ಕಣ್ ತೋರ್ಸು ಅಂತಾರ, ಕಣ್ ನೋಡ್ತಾರ, ನಾಲ್ಗಿ ತೋರ್ಸ ಮಾಡಿ ಅಂತಾರ, ನಾಲ್ಗಿತ್ ನೋಡ್ತಾರ, ನಾ ಬಾಯಾಗ ಯಾರೋ ನಿದ್ದೆ ಮಾತ್ರ ಮಲ್ಗಿಸ್ಬಿಡ್ತಾರ. 12 ವರ್ಷ ಹತ್ರ ಮದುವೆ ಆಗಿ ಮಕ್ಕಳಾಗಿಲ್ಲ, ಅದಕ್ಕೆ ಬೇಡ ಅಂತ ಡೈವರ್ಸ್ ಕೊಡಕ್ ತೀರ್ಮಾನ ಮಾಡಿ ಡೈವರ್ಸ್ ಕೊಡಕ್ ಬಂದಿನಿ. ಇನ್ನೊಬ್ರ ಕರ್ಕೊಂತೀರ, ಅವ್ರನ್ನ ಕೇಳಿದ್, ಯಾಕೆ ಬೇಕಾರೆ ನೀವ್ ಯಾಕೆ ಡೈವರ್ಸ್ ಕೊಡಕ್ ಬಂದಿರಿ? ನನ್ನ ಗಂಡ ಕಂಡಕ್ಟರ್ ಗೊತ್ತಿಲ್ಲ. ಹೌದಲ್ರಿ, ಪಗಾರ ಚಲೋ ಐತಿಲ್ರಿ, ಇನ್ನೇನ್ ಬೇಕ್ರಿ ಮಗ? ಏನ್ ಚಲೋ ತಗೊಂಡ್ ಏನ್ ಮಾಡ್ತೀವಿ? ಮದುವೆ ಆಗ 10 ವರ್ಷ ಆಯ್ತು. ಬರ್ತಾರ ರಾತ್ರಿ ಡ್ಯೂಟಿ ಮುಗಿಸಿ 10 ಗಂಟೆಗೆ ಮನೆಗೆ ಬರ್ತಾರ, ಊಟ ಮಾಡ್ತಾರ, ರೂಮಿಗೆ ಹೋಗ್ತಾರ, ಆ ಕಡೆ ಕಾಟ್ ಮ್ಯಾಗ ಕುಂದಿರ್ತಾರ. ಆತ ಸರಿ ಬೇ, ಇನ್ನೂ ಸರಿ, ಇನ್ನೂ 3 ಮಂದಿ ಕುಂದಿರ್ತಾರ ಇಲ್ಲ ಅಂತಾರ. ಇನ್ ಯಾರನ್ನ ಕುಂದಿಸ್ಬೇಕಂತ ಮಾಡ್ಯಾರ ಪುಣ್ಯಾತ್ಮ 3 ಮಂದಿನ. ಅದಕ್ಕೆ ಬ್ಯಾಡ ಅಂತ ಡೈವರ್ಸ್ ಕೊಡಕ್ ಬಂದಿನಿ. ಓಹೋ, ಇನ್ನೊಬ್ರು ಕೇಳಿದೆ, ನಿಮ್ದೇನ್ರಿ ಯಾಕಾರ? ನನ್ನ ಗಂಡ ಕಬಡ್ಡಿ ಪ್ಲೇಯರ್ ರವಿ. ಹೌದಲ್ರಿ, ಮತ್ತೆ ಇಂಟರ್ನ್ಯಾಷನಲ್ ಪ್ಲೇಯರ್ ಅಲ್ರಿ ಅವ್ನು. ಅದೇ ಇಂಟರ್ನ್ಯಾಷನಲ್ ಪ್ಲೇಯರ್ ತಗೊಂಡು ಏನ್ ಮಾಡ್ತಿ? 8 ವರ್ಷ ಮದುವೆ ಆಗಿ ಇನ್ನೂ ಮಕ್ಕಳಾಗಿಲ್ಲ. ಬರ್ತಾನ, ಊಟ ಮಾಡ್ತಾನ, ರೂಮಿಗೆ ಬರ್ತಾನ, ಮುಡ್ತಾನ, ಔಟ್ ಅಂತ ಓಡಾಕ್ತಾನ, ಮುಡ್ತಾನ, ಔಟ್ ಅಂತ ಓಡಾಕ್ತಾನ. ಅದಕ್ಕೆ ಬೇಡ ಬೇಡ ಅಂತ ಡೈವರ್ಸ್ ಮಾಡ್ತಾನೆ. ಓ, ನೋಡ್ರಿ, ಈ ಹಾಸ್ಯ ನೋಡ್ರಿ, ಹಳ್ಳಿ ಕಡೆ ಬಾಳ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಬೇಕಾದಷ್ಟು ಹಾಸ್ಯಗಳು ಸಿಗ್ತಾವ. ಮೊನ್ನೆ ನಮ್ಮ ಮನೆ ಮುಂದೆ ಕುಂತಿದ್ದೆ ನಾನು. ನಮ್ಮ ಮನೆ ಮುಂದೆ ಒಂದು ಬೋರ್ ಐತ್ರಿ, ನೀರ್ ತುಂಬಾಕ. ಒಂದ್ 4 ಮಂದಿ ಹೆಣ್ಮಕ್ಳು ಬಂದು ನೀರ್ ತುಂಬಾಕ್ ಬಂದಲ್ಲಿ ಕರೆಂಟ್ ಹೋಗಿತ್ರಿ. ಕರೆಂಟ್ ಬರ್ತಾವಂತ ಕಾಯ್ಕೊಂಡು ಕುಂತ್ಕೊಂಡಿದ್ರು ಅವ್ರು. 4 ಮಂದಿ ಹೆಣ್ಮಕ್ಳು ಕುಂತ್ರ ಮಾತಾಡಿ, ಅದಕ್ಕೆ ನೀವು ಮಾತೆಯರು ಅಂತಾನೆ ಕರೆಯೋದು. ಮಾತು ಬೇಕು. ಈ ಗಂಡ್ ಮಕ್ಳು ನೋಡ್ರಿ, 200 ದಿವಸಕ್ಕೆ 264 ಮಾತನ್ನ ಮಾತಾಡ್ಬೇಕು. ಇಲ್ಲಾಂದ್ರ ಗಂಟ್ಲು ಧ್ವನಿ ಪೆಟ್ಟಿಗೆ ಕೆಟ್ಟೋಗುತ್ತೆ, ಕೊಡ ಸೌಂಡ್ ಬರ್ತದೆ. ಹೆಣ್ಮಕ್ಳು 960 ಮಾತು ಮಾತಾಡ್ಬೇಕು. ಯಪ್ಪ, ನಿಮ್ದು 900 ಅಲ್ಲ, 1900 ಆದ್ರೂ ಆಗತ್ತೆ. ಹೆಣ್ಮಕ್ಳು ಮಾತಾಡೋದೇ ಇಲ್ರಿ. ಅಲ್ಲಿ ಮಾತಾಡ್ಕೊಂತ ಕುಂತಿದ್ರು. ಒಬ್ಬ ಕೇಳಿದ್ರು, ನೋಡು, ನನ್ ಗಂಡನ್ ತಲೆ ತುಂಬಾ ಕರಿ ಕೂದಲದವು, ನಾನು ಕರಿ ಸೀರೆ ಉಟ್ಕೊಂಡು ಇಬ್ರು ಕೈ ಹಿಡ್ಕೊಂಡು ಹೊಂಟ್ರ ಜನ ನಮ್ಮನ್ನ ನೋಡ್ತಾರೆ, ಏನ್ ಜೋಡಿಯಪ್ಪ ಅಂತಾರ. ಇನ್ನೊಬ್ರು ಅಂದ್ರೆ, ಮುಚ್ಚ ಬಾಯಿನ ಕಂಡಿದ್ದೀನಿ ನಾನು. ನನ್ ಗಂಡನ ತಲೆಯಾಗ ಕಂದು ಬಣ್ಣದವು, ಕೆಂದ ಕೂದಲದವು, ನಾನು ಕಂದು ಸಾರಿ ಉಟ್ಕೊಂಡು ಇಬ್ರು ಕೈ ಹಿಡ್ಕೊಂಡು ಹೊಂಟ್ರೆ ಜನ ನಮ್ಮನೆ ನೋಡ್ತಾರೆ, ಏನ್ ಜೋಡಿಯಪ್ಪ ಇದು ಅಂತ. ಇನ್ನೊಬ್ರು ಹೇಳಿದ್ರು, ಓಹೋ, ಏನ್ ದೊಡ್ಡದೀಕಿ ಬಂದಿಕ್ಕಿಲ್ಲಿ. ನನ್ ಗಂಡನ ತಲೆ ತುಂಬಾ ಬಿಳಿ ಕೂದಲದವು, ನಾನು ಬಿಳಿ ಸೀರೆ ಉಟ್ಕೊಂಡು ಕೈ ಹಿಡ್ಕೊಂಡು ಹೊಂಟ್ರೆ
ಜನ ನಮ್ಮನ್ನೇ ನೋಡ್ತಾರ ಅಂತ. ಇನ್ನೊಬ್ಬೇಕಂದ್ರೆ ಮುಚ್ಚೆ ಬಾಯಿನ ಕಂಡಿದ್ದೀನಿ ನಾನು. ನನ್ನ ಗಂಡತನ ತೆಲ್ ತುಂಬ ಕರಿ ಕೂದ್ಲು, ಕಂದು ಕೂದ್ಲು, ಬಿಳೆ ಕೂದ್ಲು ಅಂತ ಹಿಂಗ ಎಲ್ಲಾರು ಹೇಳ್ತೀರಲ್ಲ, ನನ್ನ ಗಂಡ ಬಾಡ್ಲದಾನ. ಗೊತ್ತಾಯ್ತಲ್ಲ, ಹಂಗಂತ ತಿಳ್ಕೊಂಡು ನಾನು ಎಲ್ಲ ಬೆತ್ತೆ ಹೋಗಕ್ಕಾಗತ್ತಾ ಅಂತ ಹೇಳಿ. ಇನ್ನ ನೋಡ್ರಿ, ಈ ಹೆಣ್ಮಕ್ಳಿಗೆ ಅದು ಹುಟ್ಟುತ್ತಲೇ ಟ್ಯಾಲೆಂಟ್ ಬಂದಿರೋದು. ಅದು ಯಾರ್ದಲ್ಲ ಆ ಟ್ಯಾಲೆಂಟ್ ಅವ್ರಿಗೆ. ಏನಂದ್ರ ಸುಮ್ಮನೆ ಗಂಡನ ಕೂಡ ಜಗಳ ತೆಗಿತಾರ. ತಾವ ಮೊದಲು ಜಗಳ ಕೆದರಿ ಜಗಳ ತೆಗೆಯೋದ ಅವ್ರೇನ. ಏನಾರ ಗಂಡ ಅಂದ ತಕ್ಷಣ ಗಲ್ಲ ಬಸ್ಕೊಂಡ್ರು. ಅಸ್ತ್ರ, ಎರಡು ಅಸ್ತ್ರ ಅವರು ಹುಟ್ಟುತ್ತಲೇ ಬಂದ್ಬಿಟ್ಟಿರ್ತಾವ ಅವ್ರಿಗೆ. ಒಂದು ಅಸ್ತ್ರ, ಇನ್ನೊಂದು ಬ್ರಹ್ಮಾಸ್ತ್ರ. ಅಸ್ತ್ರನ ಗಲ್ಲ ಬಸ್ಕೊಂಡ್ ಸುಮ್ಮನೆ ಕುಂತ್ಕೊಂಡೋದು. ಇನ್ನು ಬ್ರಹ್ಮಾಸ್ತ್ರ ಅಂದ್ರ ಹತ್ತು ಬಿಡೋದ್ರಿ. ಈಗ ನಾವೇನಾರ ಹೆಂಡತಿ ಬೈದ ತಕ್ಷಣ ಗಲ್ಲ ಬಸ್ಕೊಂಡ್ಬಿಡೋದು, ಮಾತೆಲ್ಲ ಕತೆ ಇಲ್ಲ. ನಾವ್ ಅಷ್ಟಕ್ಕ ಸುಮ್ಮನಾದೀವಿ, ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದ್ಬಿಡ್ತಾರ. ತಗೊಲ್ಲ ನೀಗ ನಾ ಹಿರದವಳ ಅಂತ ಏನು ಒಳಗಟ್ಟಿಗೆ ತೋಲೇನ ಅಂದ ತಕ್ಷಣ ಹತ್ತು ಬಿಡುದ್ರಿ. ಹತ್ತ ತಕ್ಷಣ ಎಂತಾರಾದ್ರೂ ಕರಿ ಬಿಡ್ತಾರಲ್ಲ, ಅಯ್ಯೋ ಪಾಪ ನಾನು ಏನೋ ಮಾಡಕ್ ಹೋಗಿ ಏನೋ ಮಾಡಿದ್ನಲ್ಲಪ್ಪ, ಅಯ್ಯೋ ಬೇಜಾರ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ರಂಸಾಕ್ ಹೋಗ್ತೀವ್ರಿ ನಾವು. ಆಯ್ತು ಬಿಡು ಕಣೆ, ನೀನ್ ಬೇಯ್ಲಾರ್ದ ಏನ್ ಪಕ್ಕದ ಮನೆ ಬೇಕಾಗತ್ತ ಬಿಡು, ಯಾವ್ದೋ ಟೆನ್ಷನ್ ಅಲ್ಲಿ ಬೇದೆ. ಏನಿಲ್ಲ, ನೀವು ಬೈದಿದ್ದಕ್ಕೆ ನಂಗೇನ್ ಬೇಜಾರಾಗ್ಲಿಲ್ಲ. ಮತ್ತೆ ನೀವು ಒಂದು 6 ತಿಂಗಳಿಂದ ಹೇಳಕತ್ತೀರಿ ಒಂದ್ ಡ್ರೆಸ್ ಕೊಡಿಸ್ತೀನಿ ಅಂತ. ಡ್ರೆಸ್ ಕೊಡ್ಸಲ್ರಿ? ಓ ಇಲ್ಲ, ನಮ್ದು ಪಗಾರ ಆಗಿರ್ತೈತಲ್ರಿ, ಕಿಸದ ರೊಕ್ಕ ನಡಿ ಹೋಗೋಣ ನಡಿ ಅಂತೇಳಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಅಂಗಡಿ ಹೋಗಿ ಸೀರೆ ತಗಸ್ತಾಳ ಡ್ರೆಸ್ಗಳನ್ನ. ಇದು ಬೇಡ, ಅದು ಬೇಡ, ಈ ಕಲರ್ ಬೇರೆ ಡಿಸೈನ್ ತೋರ್ಸು, ಈ ಡಿಸೈನ್ ಬೇರೆ ಕಲರ್ ತೋರ್ಸು, ತೆಗಸ್ ಹಾಕ್ತಾರೆ. ಅವ ಅಂಗಡಿ ಅವ್ನ್ ಗೊತ್ತಾಗತ್ತೆ, ಓಹೋ ಇವ್ರು ಸರಿಯಾಗಿ ಬಕ್ರಗಳು ಬಂದಾರ ತಡಿ ಅದನ್ನ. ಯಾವ ಹೊಸ ಡಿಸೈನ್ ಇಲ್ಲನೇಪ್ಪ ಅಂತ ಕೇಳ್ತಾರ ಅವ್ರು. ಐತ್ರಿ, ನಿನ್ನೆ ಬಂದೈತ್ರಿ ಲೋಡ್, ಒಳಗ್ ಗೋಡೌನ್ದಾಗ ಐತಿ, ಕಾಸ್ಟ್ಲಿ ಆಗತ್ರಿ ಅದು. ಕಾಸ್ಟ್ಲಿನ ತಗೊಂಬ, ಪರವಾಗಿಲ್ಲ ನಾವು ತಗೋತೀವಿ ಅಂತ ಹಾಕಿ ಅವ ತಗೊಂಬಂದನ್ರಿ ಹೊರಗಡೆ. ಅವು 2 ಸೇರ್ ಒಂದ್ ಪ್ಯಾಕ್ ಮಾಡಿರ್ತಾನೆ, ಯಾವ್ದೋ ಹಳೆಯ ಸ್ಟಾಕ್ ಪ್ಯಾಕ್ ಮಾಡಿರ್ತಾನೆ. ನಿನ್ನೆ ಬಂದ ಸುಳ್ಳು ಹೇಳ್ತಾನ ನಮಗ. ತಗದ ನೋಡ್ರಿ, ಇಲ್ಲಿ 9,000 ಆಗತ್ರಿ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಅವ 2 ರೇಟ್ ಹಾಕಿರ್ತಾನ. ಒಂದ್ ತಗೊಂಡ್ರೆ ಒಂದ್ ಫ್ರೀ. ನೋಡ್ರಿ, ಇಲ್ಲಿ ಹೊರಗಡೆ ಹೋದ್ರ ಭಾರಿ ಕಾಸ್ಟ್ಲಿ ಐತಿ, ಇಲ್ಲಿ 1 ಕೊಟ್ರೆ 1 ಫ್ರೀ ಬರುತ್ತೆ. ಏನೋ ತಿರ್ಗಾಮರ್ಗ ಕೊಡಿಸ್ತೀರಿ ನೀವು, ಹೊಡೆಸ್ರಿ ಒಂದ್ಸಲ, ಏನಾಗೋದಿಲ್ಲ. ನಾವು ಆಯ್ತು ತಗೋಪ್ಪ, ಆಯ್ತು 2 ತಗೊಂಡ್ ಬರ್ತೀವಿ ಹೊರಗೆ. ಬಂದ ತಕ್ಷಣ ಚಪ್ಪಲಿ ಹರಿದಾಗ್ಯವು. 3 ತಿಂಗಳಾತ ಗಾ ನೋಡಿ, ಇಲ್ಲಿ ಅರ್ಧದ ಹಾಕೊಂಡ್ ಅಡ್ಡಾಡ್ತೀನಿ. ಸೀದಾ ಚಪ್ಪಲಿ ಅಂಗಡಿ ಹೋಗ್ತೀವಿ, ಅಲ್ಲಿ ಚಪ್ಪಲಿ ಆಗತ್ರಿ. ಗಾಡಿ ಸ್ಟಾರ್ಟ್ ಮಾಡ್ತೀವಿ, ಮನಿ ಬರೋಣ ಅಂತೇಳಿ ಕೂತ್ಕೊಂಡ್ ಮತ್ತೆ ಅದೇ ಹಣೆ ಬರ ಅದಕತ್ತಿ, ಮತ್ತೆ ಕಲ್ಲ ಬಸ್ಕೊಳ ಕುಂದಿರ್ತಾಳ. ಏನೇ ಯಾಕಲ್ಲ ಮತ್ತೆ ನೀವ್ ಹೇಳ್ದು ಕೊಡ್ಸಿದೆ, ನಾನು 9,000 ಕೊಟ್ಟು ತಗೊಂಡು ಚಪ್ಪಲಿ ತಗೊಂಡ್ ಮತ್ತೆ ಇನ್ನೇನ್ ಬೇಕು? ಏನಿಲ್ಲ, ಮತ್ತೆ ಹಳೇದ್ರಿ, ನಿನ್ನೆ ಬೇದ್ರಲ್ಲಿ ನೀವು ಹೊತ್ತು ತಲೆನೂ ಯಾಕತ್ತ ನನಗೆ. ಮತ್ತೆ ಏನ್ ನೋಡ್ರಿ ಇವಾಗ ಅಡಿಗೆ ಮಾಡಕ್ ಆಗೋದಿಲ್ಲ ಅಂದ್ರೆ ಮುಚ್ಕೊಂಡ್ ಹೋಟ್ಲಿಗೆ ಕರ್ಕೊಂಡ್ ಹೋಗಂತ ಸೂಚನೆ ಅದ. ಸೀದಾ ಹೋಟ್ಲಿಗೆ ಕರ್ಕೊಂಡ್ ಬಂದು ಊಟ ಮಾಡಿಸ್ಕೊಂಡು ಮನಿಗ್ ಬರ್ತೇವ್ರಿ. 15,000-16,000 ರೂಪಾಯಿ ಪಗಾರ ಡಮ್ ಅಂದ್ ಹೋಗತ್ತೆ ಒಂದೇ ದಿವಸದಲ್ಲಿ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಂಡತಿ ಬೇಕಂತ ಸುಮ್ನೆ ಬಂದಿರ್ತೀವಿ. ಎಲ್ಲಾರು ಅಂತಾರೆ, ಅವನು ಹೆಂಡತಿ ಗುಲಾಮ, ಅವನು ಹೆಂಡತಿ ಏನಂದ್ರು ಸುಮ್ನೆ ಇರ್ತಾನ. ಯಾಕಂದ್ರೆ ರೊಕ್ಕ ಇರೋದಿಲ್ರಿ, ಒಳ್ಳೆ ಏನಾರ ರೊಕ್ಕ ಖರ್ಚು ಮಾಡ್ಬೇಕು ನಾವು. ಹಾಗಾಗಿ ಯಾಕಂದ್ರೆ ಏನಾರ ರೊಕ್ಕ ಅಂತ ಸುಮ್ನೆ ಆಗೋಗ್ಬಿಡ್ತೀವಿ ನಾವು. ಮಣ್ಣಂದ ಹಂಗೈತ್ರಿ. ಏನೋ ಮನಿಗ್ ಹೋದ ತಕ್ಷಣ ಏನೋ ಮಾಡಿದ್ಲು ಬೈದ್ ಬಿಟ್ಟೆ ನಾನು. ನೀನ್ ಇದಾಗೋಯ್ತು ಅಂತೇಳಿ ಗಲ್ಲ ಒಬ್ಬಸ್ಕೊಂಡು ಮಲ್ಕೊಂಡ್ಬಿಟ್ಲು. ಅಯ್ಯೋ ಇದ್ರದ್ದು ಇದ್ದ ಕಟ್ಕೊಂಡು 16 ವರ್ಷದಿಂದ ಇದ ಬಿಡು ಅಂತ ನಾನು ಹಠ ಮಾರಿ ನೋಡೋಣ ಅಂತ ಹೇಳಿ ಮಾತ್ ಬಿಟ್ಬಿಟ್ಟೆ ನಾನು. ಮಲ್ಕೊಂಡ್ರಿ, ಬೆಳಗ್ಗಿನ 6 ಗಂಟೆ ಆಯ್ತು ಎದ್ದೇಳ್ತಾ ಇಲ್ಲ, 7 ಗಂಟೆ ಆಯ್ತು ಎದ್ದೇಳ್ತಾ ಇಲ್ಲ, 8 ಗಂಟೆ ಆಯ್ತು ಎದ್ದೇಳ್ತಾ ಇಲ್ಲ. ಇನ್ನೇನು 9 ಗಂಟೆ ಸ್ಕೂಲ್ ವ್ಯಾನ್ ಬರ್ತಾವ್ರಿ, ಮಕ್ಳು ಸಾಲಿ ಕಳ್ಸ್ಬೇಕು ನಾನು. ನಮ್ದು ಆಟ ಎಬ್ಸೋದ ಬೇಡ, ಏನ್ ನಾನ ರೆಡಿ ಮಾಡೋದ್ ಹಾಕ್ಬಿಡ ಅಂತೇಳಿ ಮಕ್ಕಳು ನಿಧಾನ ಎಬ್ಸಿದೆ, ಎದ್ದೇಳ್ರಪ್ಪ ಅಂತ. ಜಳಕ ಮಾಡಿಸಿದೆ, ಬಟ್ಟೆ ಹಾಕಿದೆ, ಬ್ಯಾಗ್ ತಗೊಂಡು ನಿಮ್ಮ ತಿಂಡಿ ಹೋಟ್ಲಲ್ಲಿ ಕೊಡಿಸ್ತೀನಿ ನಡ್ರಿ ಹೋಗೋಣ ಅಂತೇಳಿ ಬ್ಯಾಗ್ ತಗೊಂಡು ಮಣಿ ಕೆಳಗೆ ಹೋಗಿ ಗೇಟ್ ತೆಗೆದು ಹೊರಗೆ ಹೊಂಟಿದ್ವಿ. ಅಷ್ಟೊತ್ತಿಗೆ ಎದ್ದು ಬಂದ, ಹಲೋ ಯಜಮಾನ್ರೆ ಎಲ್ಲಿ ಹೊಂಟಿರಿ ಅಂತ. ಕಣ್ ಕಾಣಿಸೋಲ್ದನ, ಮಕ್ಕಳ ಸಾಲಿ ಬಿಟ್ಟು ಬರಕ್ ಹೊಂಟೀನಿ. ಅಯ್ಯೋ ನನ್ನ ಗಂಡ, ಬಾ ಇವತ್ತು ಸಂಡೇ ಬಂದ್ ಬಿಡ್ಕೋಬಾ. ಅಯ್ಯೋ ಇವನು ಎಂತ ಯಾಮಾರಿ ಬಿಟ್ನಲ್ಲಪ್ಪ ನಾನು ಆ ಫೀಲಿಂಗ್ ಆಗ್ಬಿಡ್ತಾರೆ ನನಗೊಂಥರ ಅವಮಾನದಂಗ ಆಗ್ಬಿಡ್ತ ನನಗೆ. ಬಂದ್ ಸುಮ್ಮನೆ ಕುತ್ಕೊಂಡೆ, ಏನ್ ಎಂತ ಎಲ್ಲಿ ಎಡವಟ್ಟು ಮಾಡ್ಕೊಂಡೆ ನಾನು ಅಂತೇಳಿ. ಆಮೇಲೆ ಕೇಳಿದ್ಲು, ಏನ್ ಮಾಡಕತ್ತೀರಿ ಅಂತ. ಏನಿಲ್ಲ, ಟಿವಿ ನೋಡ್ಕೊಂಡ್ ಕುಂತೇನೆ. ಸರಿ, ನಿನ್ನೆ ರಾತ್ರಿ ಬೈದ್ರಲ್ಲಿ ನೀವು ನನ್ಗೆ 10 ಹೊತ್ತು ತಲೆ ನೋವು ಯಾಕತ್ತತಿ, ನಾಷ್ಟ ನೀವ ಮಾಡ್ರಿ, ತಿಂಡಿ ನೀವ ಮಾಡ್ರಿ ಅಂತ. ಏನೇ ನಿಂದು ಮಣಿ ವಿಷಯಕ್ಕೆ ಬೈದ್ರೆ ನೀ ಎಲ್ಲದಕ್ಕೂ ಒಂದು ತಿಂಡಿ ಮಾಡು ಮುಸ್ರಿ ತಿಕ್ಕಿದ್ರೆ ಹೇಳಕತ್ತಿದೆ. ಬೇಡ ನನಗೂ 16 ವರ್ಷ ಸಾಕಾಗಿ ಹೋಗೈತಿ, ಡೈವರ್ಸ್ ಕೊಟ್ಬಿಡ್ತೀನಿ. ಇಲ್ಲೇ ರಾಜನ್ ಗುಟ್ಟೆಲ್ ನಮ್ಮ ಫ್ರೆಂಡ್ ಅದಾರ, ಅವ್ರ ಹತ್ರ ಹೋಗಿ ಲಾಯರ್ ನೋಟಿಸ್ ತಗೊಂಡು ಡೈವರ್ಸ್ ಕೊಡ್ತೀನಿ. ಆಯ್ತು ಹೋಗ್ರಿ. ಹೋದ್ರೆ ಗಾಡಿ ತಗೊಂಡ್ ಸೀದಾ ರಾಜನ್ ಕುಂಟೆಗೆ ಹೋತೇನೆ. ಹೋಗಿ ಲಾಯರ್ ಮನೆಗೆ ಹೋಗಿ ಒಂದ್ ಅರ್ಧ ಗಂಟೆ ಬಿಟ್ಟು ಮನೆಗೆ ಬಂದು ಸುಮ್ಮನೆ ಅಡಿಗೆ ಮನೆಗೆ ಹೋಗಿ ಉಳ್ಳಾಗಡ್ಡೆ ಹಸ್ಕೊಂಡ್ ಕುಂತೆ, ಈರುಳ್ಳಿ ಹಸ್ಕೊಂಡ್ ಕುಂತೆ, ತಿಂಡಿ ಮಾಡೋಣ ಅಂತ. ಮತ್ತೇನೋ ಲಾಯರ್ ಮನೆಗೆ ಹೋಗ್ತೀನಿ, ನೋಟಿಸ್ ತರ್ತೀನಿ, ಡೈವರ್ಸ್ ಕೊಡ್ತೀನಿ ಅಂತಿದ್ರೆ ಏನ್ ಮಾಡ್ಕೊತೀನಿ. ಇಲ್ಲ ಬಿಡು ಕಣೆ, ತಿಂಡಿ ಮಾಡ್ಕೊಡ್ತೀನಿ, ಪರವಾಗಿಲ್ಲ. ಏನಾಯ್ತು ಲಾಯರ್ ಮನೆಗೆ ಹೋಗಿದ್ರು, ಏನಾಯ್ತು ಅಂತ. ಇಲ್ಲ ಬಿಡು ಪರವಾಗಿಲ್ಲ, ನೀನ್ ತಿಂಡಿ ತಾನೇ ಮಾಡ್ಕೊಡ್ತೀನಿ ಬಿಡು. ಅಲ್ಲ ಹೇಳ್ರಿ ಪರವಾಗಿಲ್ಲ, ಏನಾಯ್ತು ಲಾಯರ್ ಮನೆಗೆ ಹೋಗಿದ್ರಲ್ಲ. ಇಲ್ಲ ಕಣೆ, ಲಾಯರ್ ಮನೆಗೆ ಹೋಗಿದ್ನಲ್ಲ,
ಲಾಯರು ಪಾತ್ರೆ ತೊಳಿತಾ ಇದ್ರು. ಲಾಯರೇ ಪಾತ್ರೆ ತೊಳಿತಾರೆ, ಇನ್ ನಾನ್ ಯಾವ ಲೆಕ್ಕ ಅಂತ ಸುಮ್ಮನೆ ತಿಂಡಿ ಮಾಡಕ್ ಬಂದೆ. ಇನ್ನ ಆ ಅಕ್ಕರೊಬ್ರು ಹೇಳಿದ್ರೆ, ರವಿ ಅವರೇ ನಿಮ್ ಮನೆಯವರು ತುಂಬಾ ಸೈಲೆಂಟ್ ಆಗಿದ್ದಾರೆ, ಜಾಸ್ತಿ ಮಾತಾಡೋದೇ ಇಲ್ಲ, ತುಂಬಾ ಒಳ್ಳೆಯವರು ಅನ್ಸುತ್ತೆ. ಅಕ್ಕರ ಹೇಳ್ತೀನಿ ನೋಡ್ರಿ, ನಾನು ಹಂಗ ಅನ್ಕೊಂಡಿದ್ರಿ ಮೊದಲನೇ ಸರಿ ಹೆಂಡತಿ ಹುಡುಗಿ ನೋಡಕ್ ಹೋಗಿದ್ನಲ್ರಿ, ನಮ್ಮ ಅತ್ತಿ ಮಾವ ಬಾಗಲ್ದಾಗ ನಿಂತಿದ್ರು. ನಮ್ಮ ಅತ್ತಿ ಮಾವ ಬಾಳ ಒಳ್ಳೆ ರೀ, ಬಾಳ ಸೈಲೆಂಟ್. ಅವ್ರು ನೋಡ್ತೇ ಡಿಸೈಡ್ ಮಾಡ್ಬಿಟ್ಟಿನ್ರಿ ನಾವು, ನಮ್ಮ ಅತ್ತಿ ಮಾವನ ಇಷ್ಟು ಒಳ್ಳೆಯಾರಾದ್ರ ಮಗಳು ಬಾಳ ಒಳ್ಳೆಕಿರ್ಬೇಕು. ಆಯ್ತು ಒಪ್ಕೊಂಡ್ಬಿಟ್ಟೆ ನಾನು. ಹುಡುಗಿ ನೋಡಕಿನ ಮುಂಚೆ ಅಲ್ಲೇ ಸೆಲೆಕ್ಷನ್ ಮಾಡ್ಬಿಟ್ಟೆ ನಾನು. ಯಾಕಂದ್ರ ಇಷ್ಟು ಅತ್ತಿ ಮಾವನ ಸೈಲೆಂಟ್ ಅದಾರಂದ್ರೆ ಇವ್ ಮಗಳನ್ನು ಬಹಳ ಸೈಲೆಂಟ್ ಇರ್ಬೋದು ಅಂತೇಳಿ. ಮದುವೆ ಆಯ್ತ್ರಿ. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹುಡುಗಿ ಕರ್ಕೊಂಬರಕ್ ಹೋದೆ ನಾನು ಊರಿಗೆ. ಅವಾಗ ನಮ್ಮ ಅತ್ತಿ ಮಾವ ಹೊರಗೆ ಕರ್ಕೊಂಡು ಹೋಗಿ 5,000 ರೂಪಾಯಿ ಕಿಸಲಾಗಿಟ್ರು ನನಗೆ. ನೋಡಳೆ ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕಿಗೆ ನಿನ್ನ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ. ಅವಾಗೆಲ್ಲ ಫೋನ್ ಪೇ ಎಲ್ಲ ಇರ್ಲಿಲ್ರಿ ನನ್ಗೆ. ಇಲ್ಲ ನಿನ್ ಮನಿ ಅಡ್ರೆಸ್ ಕಳ್ಸ, ಮನಿ ಆಡ್ ಮಾಡ್ಬಿಡ್ತೀನಿ, ಇಲ್ಲ ಅಕೌಂಟ್ ನಂಬರ್ ಕೊಡಸ, 10ನೇ ತಾರೀಕಿಗೆ ಅಕೌಂಟ್ ಹಾಕ್ಬಿಡ್ತಾ 5,000. ಯಾವುದೇ ಕಾರಣಕ್ಕೂ ಈಕಿನ್ ತವ್ರ ಮನೆಗೆ ಕಳ್ಸಬೇಡ ಅಂತ ಹೇಳಿದ್ರು. ಆವಾಗ್ಲೇ ಗೊತ್ತಾಗಿದ್ರಿ ನನಗೆ ಇನ್ನು ಅಪ್ಪ ಅಮ್ಮ ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ಅಂತೇಳಿ. ನಾನು ಹೆಂಡತಿ ಮಾಡಿ ಮಾತಾಡ್ಕೊಂಡು ಕುಂತಿದ್ವಿ. ಅವಾಗ ಕೇಳಿದೆ, ನಮ್ಮಿಬ್ರಲ್ಲಿ ಧೈರ್ಯ ಯಾರದಾರ್ರಿ ಅಂದ. ನಾನು ಕಣೆ, ನಾವು ಗಂಡ್ಸು, ಇಲ್ಲಿ ಸಿಂಹ ಇದ್ದಂಗ ನಾವು ಧೈರ್ಯ ಜಾಸ್ತಿ. ಅದಕ್ಕೆ ನಾನು ಹೆಂಡತಿ, ಹೌದಲ್ಲ ನೀವ ಧೈರ್ಯ ಅಲ್ಲ, ನಾನು ನೋಡಕ್ ಬಂದಿದ್ರಲ್ಲ ನೀವು, ಎಷ್ಟು ಮಂದಿ ಬಂದಿದ್ರಿ ನೀವು? ನಾನು ನಮ್ಮಪ್ಪ ನಮ್ಮಕ್ಕ ತಂಗಿ ಒಂದು 12 ಮಂದಿ ಬಂದಿದ್ವಿ. ಮತ್ತೆ ಎಂಗೇಜ್ಮೆಂಟ್ ಮಾಡಿದ್ರಲ್ಲ ಆಗ ಎಷ್ಟು ಬಂದಿದ್ರಿ ಅಂತ. ಅವಾಗೆಲ್ಲ ಓಣೆನಾರ್ ಕರ್ಕೊಂಡು ಒಂದು 20-25 ಮಂದಿ ಬಂದಿದ್ವಿ. ಹೌದಲ್ಲ, ಮದ್ವಿಗೆ ಎಷ್ಟು ಮಂದಿ ಬಂದಿದ್ರಿ ಅಂತ. ಮದ್ವಿಗೆ 2 ಬಸ್ ಬಂದಿದ್ವಲ್ಲ ನೋಡ್ರಿ. ನನ್ ನೋಡಾಕ ಒಂದು 10-12 ಮಂದಿ ಬಂದ್ರಿ. ಇನ್ನು ಎಂಗೇಜ್ಮೆಂಟ್ಗೆ 25 ಮಂದಿ ಬಂದ್ರಿ. ಇನ್ನು ಮದುವೆಗೆ 2 ಬಸ್ ಬಂದಿರಿ. ಈಗ ನಾವು ಒಬ್ಬಕ್ಕೆ ಬಂದೀನಿ ನಿಮ್ ಮನೆಗೆ, ಯಾರು ಧೈರ್ಯ ಅಂತ. ಅದಕ್ಕೆ ಹೇಳೋದು, ಅವರ ಧೈರ್ಯ ಜಾಸ್ತಿ ಅಂತ. ಟೈಮಿನ ಅಭಾವದಿಂದ ಸೊನ್ನೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸರ್. ಯಾಕಂದ್ರೆ ಈ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಎಲ್ಲರೂ ಇನ್ನೂ ಏನೇನೋ ಕಾರ್ಯಕ್ರಮಗಳು ಇರೋದ್ರಿಂದ ನಾನು ನೀವು ನಗ್ಲಿ ಅಂತೇಳಿ ನಾನು ಹಾಸ್ಯವಾಗಿ ಮಾತಾಡ್ತೀನಿ. ಇದರಲ್ಲಿ ಏನಾದ್ರೂ ಮಾತಾಡೋದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ.